ಬಿಟ್ಲಾ ಬಿಸ್ಕೆಟ್ ಯಾಕೋ ಇಷ್ಟು ಚಿಕ್ಕ ಸೈಜ್ ಮಾಡ್ತಾರೆ ದಪ್ಪ ಇದ್ರೆ ಬಾಯಿ ಹಿಡ್ಸಲ್ಲ. ಅಲ್ಲ ಕಣ ರಾಗಿ ಮುದ್ದೆ ದಪ್ಪ ಇರುತ್ತಲ್ವಾ, ನಾವು ಮುರ್ಕೊಂಡ್ ತಿಂತೀವಿ. ರಾಗಿ ಮುದ್ದೆ ಮುರ್ಕೊಂಡು ತಿನ್ನೋರ್ಗೆ ಬಿಸ್ಕೆಟ್ ಮುರ್ಕೊಂಡು ತಿನ್ನೋದು ಕಷ್ಟ ಆಗುತ್ತಾ? ನೋಡಿದ್ದು ಮೊಬೈಲ್ ಸಿಮ್ ಕಾರ್ಡ್ ಸೈಜ್ ಇದೆಯಲ್ಲ. ಸಿಮ್ ಕಾರ್ಡ್ಗಳನ್ನ ಜಾಸ್ತಿ ತಿನ್ಬೇಡ, ಈಗ ರಿಂಗ್ ಟೋನ್ ಶುರುವಾದ್ರೆ ಕಷ್ಟ. ಅಯ್ಯೋ 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 ಅಭಿ, ಬಟ್ಟೆ ಕೊಳೆ ಮಾಡ್ಕೋಬೇಡ ಅಂತ ಎಷ್ಟು ಸರಿ ಹೇಳಿದೀನಿ. ಯಾಕೆ ಇಷ್ಟೊಂದು ಬಟ್ಟೆ ಕೊಳೆ ಮಾಡ್ಕೊಂಡಿದ್ಯಾ? ನಾನ್ ಮಾಡ್ಕೊಂಡಿಲ್ಲ, ಅದು ಹಾಗೆ ಆಯ್ತು. ಹೌದಪ್ಪ ಹೌದು, ಮಣ್ಣಿರೋ ಜಾಗದಲ್ಲಿ ಹೋಗಿ ಆಟ ಆಡು, ಹುಡುಕೊಂಡೋಗಿ ಕೊಳೆ ಆಗದೆ ಇರುತ್ತೆ. ಇನ್ನೊಂದ್ಸರಿ ಬಟ್ಟೆ ಕೊಳೆ ಮಾಡ್ಕೋತ್ಯಾ? ಅಪ್ಪನಿಗೆ ಎದುರು ವಾದಿಸ್ತ್ಯಾ? ಇನ್ನೊಂದು ಕಾಲಕ್ಕೆ ಬರೆ ಹಾಕಿದ್ರೆ ಅವಾಗ ಗೊತ್ತಾಗ್ತಾ ಇರು ಬರ್ತೀನಿ. ಯಾಕೆ ಓಡ್ತಾ ಇದ್ಯಾ? ನಮ್ಮಪ್ಪ ಬರ ಹಾಕ್ತಾರಂತೆ. ಎಲ್ಲಿ ಹೋಗ್ಬಿಟ್ಟ? ಏ ಅಬೇ, ಏ ಅಬೇ, ಎಲ್ಲಿ ಹೋಗ್ಬಿಟ್ಟ ಅವನು? ಏ ಅಬೇ, ನನ್ ಕಂದ ಎಲ್ಲಿ ಹೋಗ್ಬಿಟ್ಟ ಕಂದ? ಅಬೇ, ಹಲೋ, ಯಾಕ್ರಿ ಹೊಡ್ಕೊತಾ ಇದ್ದೀರಾ? ಸರ್ ಅಬಿ ಮಿಸ್ಸಿಂಗ್ ಸರ್. ಸಾಕು ಲೈಸೆನ್ಸ್ ತಗೊಂಡಿದ್ದೀರಾ? ಲೈಸೆನ್ಸಾ? ಕುತ್ತಿಗೆಗೆ ಬೆಲ್ಟ್ ಕಟ್ಟಿದ್ರಾ? ಬೆಲ್ಟು? ಚೈನ್ ಬಿಗ್ದು ಗೇಟ್ಗೆ ಭದ್ರವಾಗಿ ಕಟ್ಟಿದ್ರಾ? ಸರ್ ಅಬಿ ಅಂದ್ರೆ ನನ್ನ ಮಗ ಸರ್. ಮಗುನ ನಾನ್ ನಾಯಿ ಅಂತ ಅನ್ಕೊಂಡೆ. ಸರ್ ನನ್ನ ಮಗ ನಾಯಿ ಆಗೋಕ್ ಹೇಗ್ ಸರ್ ಸಾಧ್ಯ? ಈ ಪ್ರಶ್ನೆ ನಿಮ್ ಮನೆಯವ್ರ ಹತ್ರ ಕೇಳ್ರಿ. ನನ್ನ ಹೆಂಡತಿ ಸತ್ತು 3 ವರ್ಷ ಆಯ್ತು ಸರ್. ಅದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಖಂಡಿತ ಹೊಣೆಯಲ್ಲ. ಈಗೇನ್ ಸಮಸ್ಯೆ ಹೇಳ್ರಿ? ಮಗು ಸ್ವಲ್ಪ ತೀಟೆ ಮಾಡ್ತಿದ್ದ ಸರ್, ಓಡಿದ್ ಬರೆ ಹಾಕ್ತೀನಿ ಅಂದೆ, ಎಲ್ಲ ಬಿದ್ದು ಓಡ್ಬಿಟ್ಟಿಯೇನೆ ಸರ್. ಈಗ ಏನು ಮಾಡಕ್ ಆಗಲ್ಲ ರೀ. ನಮ್ ಮಿನಿಸ್ಟರ್ ಮನೆ ನಾಯಿ ತಪ್ಪಿಸ್ಕೊಂಡ್ಬಿಟ್ಟಿದೆ. ಮೊದಲು ಅದನ್ನ ಹುಡುಕ್ಬೇಕು. ನಾಯಿ ಸಿಕ್ಕದ ಮೇಲೆನೆ ನಿಮ್ ಮಗನ್ ಹುಡುಕೋದು. ಯಾವ್ದಕ್ಕೂ ಸ್ಟೇಷನ್ ಬಂದು ಒಂದ್ ಕಂಪ್ಲೇಂಟ್ ಕೊಡಿ. ಬನ್ನಿ ಬನ್ನಿ. ಪದ್ದು ಬಿಸ್ಕೆಟ್ ಕೊಂಡ್ಕೊಂಡಿದ್ ನಾನು, ತಿನ್ನೋದು ಮಾತ್ರ ನೀನಾ? ತಗೊಳಪ್ಪ ನೀನು ಒಂದ 30 ರೂಪಾಯಿ ಕಡಿಮೆ ಇದೆ. ಪುರಂದ್ರ ಬಾವಂಗ್ ಗೊತ್ತಾದ್ರೆ ಬೈತಾನಷ್ಟೇ. ಬಿಸ್ಕೆಟ್ ತಗೊಂಡ್ವಿ ಅಂತ ಹೇಳು. ಯಾರನ್ನ ಕೇಳಿ ಕೊಂಡ್ಕೊಂಡ್ರಿ ಅಂದ್ರೆ ಅಂಗಡಿ ಅವ್ರು ಕೇಳ್ಕೊಂಡ್ಕೊಂಡೆ ಅಂತ ಹೇಳಪ್ಪ. ಹೌದಲ್ವಾ? ಇದು ಬೀಬಾ ಬ್ರ್ಯಾಂಡ್ ಬಿಸ್ಕೆಟ್ ತಿಂದ್ರೆ ಬಲ ಬರುತ್ತೆ. ಬಲಾನೇ ಬಂದಿಲ್ವಲ್ಲೋ? ಒಂದು ತಿಂದ್ರ ಬರಲ್ಲ, ಇಡೀ ಪ್ಯಾಕ್ ತಿನ್ಬೇಕು. ನೋಡು ನಿನ್ ಫ್ರೆಂಡ್. ಅವ್ನು ನನ್ ಫ್ರೆಂಡ್ ಅಲ್ಲ, ನಿನ್ ಫ್ರೆಂಡ್. ನಿನ್ ಫ್ರೆಂಡ್ ಕಣೋ, ಕಣ್ಣು ಮೂಗು ಎಲ್ಲ ನಿನ್ ತರನೇ ಇದೆ. ಅವನ್ನ ಕೇಳಿದ್ರ ಯಾರ ಫ್ರೆಂಡ್? ನನ್ ಫ್ರೆಂಡ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ವಲ್ಲ. ಓ ಅಲ್ಲಿ ತಗೊಳ. ಇವಾಗ ಹೇಳಪ್ಪ ನೀನ್ ಯಾರ ಫ್ರೆಂಡ್ ಅಂತ. ನಿನ್ ಫ್ರೆಂಡ್ ಅಂತ. ಈಗ ಹೇಳು, ಯಾರ ಫ್ರೆಂಡು? ಈಗ ಗೊತ್ತಾಯ್ತು. ಬಿಸ್ಕೆಟ್ ಬ್ಯಾಗ್ ಯಾರ ಕೈಯಲ್ಲಿ ಇರುತ್ತೋ ಅವರೇ ಇವನ್ ಫ್ರೆಂಡ್. ಬಿಸ್ಕೆಟ್ ಬೇಕಾ? ತಗೋ ತಿನ್ನು, ಶಕ್ತಿ ಬರುತ್ತೆ. ನಡಿಯೋ, ಲೇಟ್ ಆಯ್ತು. ನಡೆದು ಸಾಕಾಗಿದೆ ಕಣ. ಸ್ವಲ್ಪ ಕೂತ್ಕೊಂಡೋಣ. ಸುಸ್ತಾಗೋಯ್ತು ಕಣ. ಅಂಕಲ್ ನಮಗೂ ಸುಸ್ತಾ ಇದೆ. ಮತ್ತೆ ಬಂದಲ್ಲ. ಏನೋ ಬೇಕು ನಿಂಗೆ? ನನ್ಗೆ ನಮ್ಮನ್ ಕಂಡ್ರೆ ಇಷ್ಟ ಅನ್ಸುತ್ತೆ, ಅದಕ್ಕೆ ಹಿಂದೆ ಹಿಂದೆ ಬರ್ತಿದ್ದಾರೆ. ರೀ, ಈ ಮಗು ಯಾರ್ದಂತ ಗೊತ್ತಾ? ನಿಂದ? ರೀ, ಇದು ಕಳ್ದೋಗಿರೋ ಮಗು. ಇವರಪ್ಪ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದಾ? ಮತ್ತಿನ್ನೇನು, ಇವರಪ್ಪ ಪೊಲೀಸ್ ಜೊತೆ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನ್ ಹೋಗಿದ್ದನ್ನು ನಾನೇ ನೋಡಿದ್ದೀನಿ. ಬಂತಲ್ಲ ಗ್ರಾಚಾರ. ಆಮೇಲೆ ಮಗು ಕತ್ತಲ್ಲಿರೋ ಸರ ಕಾಣ್ತಿಲ್ಲ ಅಂದ್ರೆ ಏನೋ ಮಾಡೋದು? ಓಡೋ. ಕಡೆಗೂ ತಪ್ಪಿಸ್ಕೊಂಡ್ವಲ್ವ? ಎಂತ ಹುಡುಗನ ಅವನು. ಬಿಸ್ಕೆಟ್ ಕೊಟ್ರೆ ನಾಯಿ ಮರಿತರ ಹಿಂದೆಲ್ಲ ಬಂದ್ಬಿಡೋದ. ಸ್ವಲ್ಪ ಇರು, ನೋಡ್ತೀನಿ.
ಬಿಸ್ಕೆಟ್ ಎಲ್ಲ ನೀರ್ ಪಾಲಾಗೋಯ್ತು. ನಮ್ಮ ಹತ್ರ ಬಿಸ್ಕೆಟ್ ಇಲ್ಲ. ಬರೋ ಹೋಗೋಣ. ಅಂಕಲ್ ನಾನು ನಿಮ್ ಜೊತೆ ಬರ್ತೀನಿ. ಬೇಡಪ್ಪ, ನಿಮ್ ಮನೆ ಎಲ್ಲಿದೆ ಅಂತ ಹೇಳು, ಕರ್ಕೊಂಡೋಗಿ ಬಿಟ್ಬಿಡ್ತೀವಿ. ನಾನ್ ಮನೆಗೆ ಹೋಗಲ್ಲ, ಅಪ್ಪ ಬರೇ ಆಗ್ತಾರೆ. ಬರೇನಾ? ಹೌದು ಅಂಕಲ್, ನೋಡಿ ನನ್ ಕಾಲ್ನ. ಅಯ್ಯೋ ಪಾಪ ಕಣ. ಮಗು, ನಿಮ್ ಹೆಸರೇನಮ್ಮ? ಅಭಿರಾಮ್ ಅಂತ. ಎಲ್ರು ನನ್ನನ್ನ ಅಭಿ ಅಭಿ ಅಂತ ಕರೀತಾರೆ. ಪೊದ್ದು, ಈಗ ಏನ್ ಮಾಡೋದು? ಮಗುನ ನಮ್ಮ ಮನೆ ಕರ್ಕೊಂಡು ಹೋಗೋಣ. ಅತ್ತೆ ಗೊತ್ತಾದ್ರೆ ನಾನ್ ಸತ್ತೆ. ಯಾರಿಗೂ ಗೊತ್ತಾಗ್ದಂಗೆ ಮಗುನ ನನ್ ರೂಮಲ್ಲಿ ಇಟ್ಕೊಂಡ್ರೆ ಆಯ್ತು. ಕರೆಕ್ಟ್ ಕಣ. ಅಭಿ ನಡಿಯ ಹೋಗೋಣ. ಮಳೆ ಮೇಲೆ ಮಳೆ ಬಿದ್ದ ಹಾಗೆ ನಮ್ಮ ಮನೆಯಲ್ಲಿ ಬಿಲ್ಲುಗಳ ಮೇಲೆ ಬಿಲ್ಲುಗಳು ಬೀಳ್ತಾ ಇವೆ. ಯಾವ್ದ್ರದ್ದಪ್ಪ ಇದು? ಯಪ್ಪ, ಉಗುರು ಬಣ್ಣದ ಬಿಲ್, ಎಡಗೆನ್ನೆಯ ಪೌಡರ್ ಬಿಲ್, ಯಪ್ಪ ಬಲಗೆನ್ನೆಯ ಪೌಡರ್ ಬಿಲ್, ಓ ಕೆಳತುಟಿಯ ಲಿಪ್ಸ್ಟಿಕ್ ಬಿಲ್, ಮೇಲ್ತುಟಿಯ ಲಿಪ್ಸ್ಟಿಕ್ ಬಿಲ್. ಆಗಲ್ಲ ಆಗಲ್ಲ, ನನ್ನ ಕೈಯಿಂದ ಆಗೋಲ್ಲ. ನಂದೀಪುರು ಶ್ರೀಗುರು ದೊಡ್ಡ ಸಜ್ಜ, ಒಂದು ಆನೆನ ಬೇಕಾದ್ರೂ ಸುಧಾರಿಸ್ಬಿಡ್ಬೋದು, ಕಟ್ಕೊಂಡು ಹೆಣ್ತಿನ ಮಾತ್ರ ಸುಧಾರ್ಸಕ್ಕಾಗಲ್ಲ ನೋಡಿ. ಶ್ರೀಗಂಡ. ಯಾವ ಶ್ರೀಗಂಡ? ಶ್ರೀಕಂಠ ಅಲ್ಲ, ಶ್ರೀಗಂಡ. ಗಂಡನ್ಗೆ ಶ್ರೀ ಹಾಕಿ ಗೌರವ ಕೊಡ್ತಾ ಇದ್ದೀರಿ. ಮುಖ ಮಾತ್ರ ಕಾಣಿಸ್ತಾ ಇದೆ. ರತ್ನಮಂಜರಿ ಸಿನಿಮಾದಲ್ಲಿ ಕಾಣೋ ಮೋಹಿನಿ ತರ ಇದ್ದೀರಾ. ತಾವ್ ಯಾರು? ನಾನ್ರಿ ನಿಮ್ ಹೆಂಡತಿ ಜಾಜಿ. ಅಲ್ಲ ಕಣ್ರಿ, ನಿಮ್ ಸೈಜ್ಗೂ ಜೀನ್ಸ್ ಸಿಕ್ಕುತ್ತೋ? ಆರ್ಡರ್ ಕೊಟ್ರೆ ಯಾರ ಸೈಜಿಗೆ ಬೇಕಾದ್ರೂ ಹೊಲ್ಸ್ಕೊಡ್ತಾರ್ರಿ. ಯಾರು? ಶಾಮಿಯಾನದವ್ರ? ಥ್ಯಾಂಕ್ಸ್ ರೀ. ರೀ, ನೀವು ನನ್ನ ಹೀಗೆ ರೇಗಿಸ್ತಾ ಇದ್ರೆ ನನ್ಗೊಂಥರ ಜುಮ್ ಅನ್ಸುತ್ತೆ ರೀ. ಅಯ್ಯೋ, ನಿಮಗೆ ಜುಮ್ ಅಂದ್ಬಿಡ್ತು ಅಂದ್ರೆ ನನ್ನ ಎದೆನೆ ಡಮ್ ಅಂದ್ಬಿಡುತ್ತೆ ಕಣ್ರಿ. ಹೋಗ್ರಿ, ಯಾಕೆ ಯಾವಾಗ್ಲೂ ಬಹುವಚನದಲ್ಲಿ ಹೋಗಿ ಬನ್ನಿ ಅಂತೀರಾ? ಬಾ ಹೋಗು ಅಂತ ಏಕವಚನದಲ್ಲಿ ಕರಿಬಾರ್ದಾ? ಅದು ನೋಡಿ ಇವ್ರೆ, ದಪ್ಪಗಿರೋರ್ಗೆ ಬಹುವಚನ ಕೊಡ್ಬೇಕು ಅಂತ ವ್ಯಾಕರಣನೇ ಹೇಳುತ್ತೆ. ಅಯ್ಯಯ್ಯೋ, ಬಹುವಚನ ಕೊಡೋದು ದಪ್ಪಗಿರೋರ್ಗಲ್ಲ ರೀ, ಇಬ್ಬರಿಗಿಂತ ಜಾಸ್ತಿ ಜನ ಇದ್ರೆ ಮಾತ್ರ. ಮೇಡಮ್ ಅವರೇ, ತಾವು ಇಬ್ರು ಲೆಕ್ಕ ತಾನೆ? ಹೋಗ್ರಿ ರೀ, ನಾನು ಈ ಜೀನ್ಸ್ ಅಲ್ಲಿ ನಿಮ್ ಹಾಗೆ ಎಲ್ಸೆಲ್ಸಕ್ಕೆ ಕಾಣಿಸ್ತೀನಲ್ವಾ? ಒಲಿತ ತರಕಾರಿಗಳನ್ನ ಬಣ್ಣ ಬಣ್ಣದ ಚೀಲದಲ್ಲಿ ತುಂಬಿದ ಮಾತ್ರಕ್ಕೆ ಅವು ಎಳಸೆ. ಸಾಕಾಗೋಯ್ತು ಕಣ ಬಿಟ್ಲಾ. ನನಗೂ ಅಷ್ಟೇ. ಸ್ವಲ್ಪ ಜೋರಾಗಿ ಗೊತ್ತು. ಇಲ್ಲಿ ನೋಡ್ರಿ. ನೋಡ್ತಾನೆ ಇದೀನಿ, ಹೇಳ್ರಿ. ಅಯ್ಯೋ, ನನ್ ನೋಡ್ರಿ, ಈ ಡ್ರೆಸ್ ಅಲ್ಲಿ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಆ ಬಲರಾಮ ನೆನಪಾಗ್ತಾನೆ ಕಣ್ರಿ. ಬಲರಾಮನ? ಯಾರದು? ದಸರಾ ಅಂಬಾರಿ ಊರು ಆನೆ. ನಿಮ್ ತಲೆಹರಟೆ. ಮೇಡಮ್ ಅವರೇ, ತಾವು ತಪ್ಪು ತಿಳಿದುಕೊಳ್ಳಿಲ್ಲ ಅಂದ್ರೆ ನಾನು ಅದೊಂದು ಚಿಕ್ಕ ಪ್ರಶ್ನೆ. ತಮ್ಮ ಈ ಪ್ಯಾಷನ್ ಪೆರೇಡ್ ಇನ್ನು ಎಷ್ಟು ಹೊತ್ತು? ನೀವು ಮನ್ಸಾರ ಇದನ್ನ ಇಷ್ಟಪಟ್ಟು ನನ್ನ ಮನ್ಸಾರ ಸಿನಿಮಾ ಕರ್ಕೊಂಡು ಹೋಗೋವರೆಗೂ. ನಾನು ನಿಮ್ಮನ್ನ ಟೂರಿಂಗ್ ಟಾಕೀಸ್ ಯಾಕ್ರಿ ತಮಾಷೆ ಮಾಡ್ತೀರಾ?
ಪಕ್ಷ ನಾನು ನಿಮ್ಮನ್ನ ಸಿನಿಮಾ ಕರ್ಕೊಂಡು ಹೋದೆ ಅಂತ ಇಟ್ಕೊಳ್ಳಿ. ಅಕ್ಕಪಕ್ಕದ ಸೀಟ್ನವರು ಏನಪ್ಪ ಇದು ಮೋಟಳಿಯ ದಡೂತಿ ಅತ್ತನೆ ಎತ್ತಕೊಂಬಂದವನೇ ಅಂತ ಮಾತಾಡ್ಕೊಳ್ಳೋದಿರ್ಲಿ, ಆ ಯೋಗರಾಜ್ ಭಟ್ರನ್ ಕರೆಸಿ ಮನಸಾರೆ ಮಕ್ ಉಗ್ಸಲ್ದೆ. ನಿನ್ ಚಿತ್ರ ಬರೆಯೋದು ಈಸಿ, ಕೊಳ ಇಲ್ಲಿ. ನೀನೇನ್ ಕಡಿಮೆನಾ? ಹೊಟ್ಟೆ ಮಾತ್ರ ದೊಡ್ಡ, ತಲೆ ಸಣ್ಣ. ನನ್ನೇ ರೇಗಿಸ್ತೀಯ ನೀನು? ಆಗಿಂದ ಶಬ್ದ ಮಾಡ್ತಾನೇ ಇದ್ದಾಳೆ, ಅದೇನು ಅಂತ ಸ್ವಲ್ಪ ಮೇಲ್ ನೋಡ್ಬಾರ್ಲ? ಏನಪ್ಪ ಎಲ್ಲಿದ್ದೀರಪ್ಪ? ಯಾಕಪ್ಪ ನೀವು ಕಾಣಿಸ್ತಾನೆ ಇಲ್ಲ? ಓ ಗೊತ್ತಾಯ್ತು, ನಂಗೆ ಆಟ ಆಡಿಸ್ಬೇಕು ಅಂತ ನೀವು ಮೇಲ್ಗಡೆನೆ ಇದ್ದೀರಲ್ವಾ? ಪರವಾಗಿಲ್ಲ, ನೀವು ಅಲ್ಲೇ ಇರಿ, ನಾನೇ ಮೇಲ್ಗಡೆ ಬರ್ತೀನಿ. ಏ ಪಾಂಡ್ರಂಗ ಬಂದ ಅನ್ಸುತ್ತು. ಅವ್ರೇನಾದ್ರೂ ಮಗುನ್ ನೋಡಿದ್ರೆ ನಮ್ ಕತೆ ಮುಗೀತು. ನಮ್ಮ ಅತ್ತೆಗೆ ಹೇಳಿ ನನ್ನನ್ನು ಮನೆಯಿಂದ ಆಚೆ ಓಡಿಸ್ಬಿಡ್ತಾನೆ. ಯಾಕೆ ಒಳಗ್ ತಳ್ತೀಯಾ? ಅವ್ನು ಹೊರಗಡೆ ಬರ್ದಿರ ಅವ್ನು ನೋಡ್ಕೊಳ್ಳೋ, ಅದಕ್ಕೆ. ಏನು ಮಾಡ್ತಾ ಇದ್ದ? ಹೊಟ್ಟೆ ತುಂಬಾ ಹಸಿತಾ ಇದ್ದಲ್ವಾ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಎಲ್ಲಿ ಮಾಡು ನೋಡೋಣ. ಅದನ್ನ ಕೊಡು, ತಿನ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ. ಆನೆಗೆ ಫಸ್ಟ್ ಹಾಕಿದ್ರೆ ಆಮೇಲೆ ಹಸುಗೆ ಏನು ಉಳಿಯಲ್ಲ. ಮೊದ್ಲು ನಮ್ಮ ಯಜಮಾನ್ರಿಗೆ, ಆಮೇಲೆ ನಿನ್ಗೆ. ಏನಪ್ಪ ಎಲ್ಲಿದ್ದೀರಪ್ಪ? ಯಾವ್ದೋ ಮಗು ನಗ್ತಾರೋ ಶಬ್ದ ಕೇಳಿಸ್ತಾ ಇದೆ. ನೀನು ನನ್ ಗಂಡನ್ ತರಾನೇ ಎಳೆ ಮಗು. ಏನಪ್ಪ ಎಲ್ಲಿದ್ದೀರಪ್ಪ ನೀವು? ನೋಡ್ರಿ ನೋಡ್ರಿ, ನೋಡ್ತಾ ಇದೀನಿ, ಹೇಳ್ರಿ. ಹೋಗ್ರಿ, ನಿಮಗೆ ಟೇಸ್ಟೇ ಇಲ್ಲ. ನಿಮ್ ಟೇಸ್ಟ್ ಬಡ್ಸ್ ಎಲ್ಲ ಒಣಗೋಗಿದೆ. ನಿಮ್ ಟೇಸ್ಟ್ ಬಡ್ಸ್ಗಳಿಗೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ತಿಕ್ಬೇಕು. ಹೌದು ಕಣ್ರಿ, ನೀವು ಹೇಳಿದ್ದೆಲ್ಲ ಒಪ್ಕೋತೀನಿ. ದಯವಿಟ್ಟು ಈಗಲಾದ್ರೂ ನನ್ನನ್ನು ಬಿಟ್ಬಿಡ್ತೀರಾ? ಫೋಟೋದಲ್ಲಿದ್ದಾರಲ್ಲ ನಮ್ಮ ಮಾವನವರು, ಅವ್ರು ಬಂದು ನಿಮ್ಮನ್ನ ಬಿಟ್ಬಿಡು ಅಂತ ಹೇಳಿ ಈಗಲೇ ಬಿಟ್ಬಿಡ್ತೀನಿ. ಯಾರ ನೀನು? ನಾನಮ್ಮ. ನೀನಲ್ಲ ಕಣೋ ಇವನು. ಜಾಜಿ ನಿನ್ನ ಲಾಮ ಲಾಮ, ಈ ಪಾಪಿ ಕಣ್ಣುಗಳಿಂದ ಇನ್ನೂ ಏನೇನ್ ನೋಡ್ಬೇಕೋ ಏನೋ. ಯಾಕತ್ತೆ ಚೆನ್ನಾಗಿಲ್ವಾ? ನಮ್ಮ ಯಜಮಾನ್ರಂತೂ ಒಳ್ಳೆ ಮಾಡರ್ನ್ ಅಪ್ಸರೆ ತರ ಇದು ಯಾಕೆ ಹೇಳಿದ್ರು. ನಾನು ಯಾವಾಗ ಸುಮ್ಮನಿರಿ, ಅತ್ತೆ ಮುಂದೆ ಏನ್ರಿ ಇದು ಹುಡುಗಾಟ? ನಾನು ಯಾವಾಗ ನಿಮ್ಗೆ ಅಪ್ಸರೆ ಅಂದೆ? ಬರ್ತೀರಾ? MG ರೋಡಲ್ಲಿ ಹಾಗೆ ಒಂದ್ ರೌಂಡ್ ಹಾಕೊಂಬರೋಣ. ಈ ಫಲ ಎಲ್ಲ ನಿನ್ ಜೊತೆಲ್ಲ ನಾಯಿಗಳು ಅಟ್ಟಿಸ್ಕೊಂಡು ಬರ್ತವೆ. ಅತ್ತೆ, ಅಮೆರಿಕಾದಲ್ಲಿ ನಿಮ್ ತರ ವಯಸ್ಸಾಗಿರೋರು ಈ ತರ ಮಾಡರ್ನ್ ಡ್ರೆಸ್ಸೇ ಹಾಕೊಳ್ಳೋದು. ನೀವು ಒಂದ್ಸಲ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಂಗೆ ಈ ಫಲ ಬಟ್ಟೆ ಹಾಕಿಸ್ತೀಯ? ಪಾಂಡ್ರಂಗ ಪಾಂಡ್ರಂಗ, ಕೇಳಿಸ್ಕೊಂಡೇನೋ ನಿನ್ ಹೆಂಡತಿ ಮಾತು. ಹೆಂಡತಿ ಪಕ್ಕದಲ್ಲಿ ಇದ್ದಾಗ ನಿನ್ಗೆಲ್ಲಿ ಕೇಳಿಸುತ್ತೆ? ಚಾಂಕಿಯುಡು ಲಾಮ ಲಾಮ. ಪಾಪ ನಮ್ಮ ಮಾತೋಶ್ರೀ ಅವರು ಏನೋ ಹೇಳ್ದಾಗಿತ್ತು. ನಿಮ್ಮಮ್ಮ ಹೇಳಿದ್ರು ನಮ್ಮಿಬ್ರು ಜೋಡಿ ಬೊಂಬಾಟ್ ಅಂತ. ಸುಮ್ಮನೆ ಇದ್ದಿಲ್ಲಲ್ಲ, ಹೇಳಿದ್ಲ ನಿಮ್ ಸೊಸೆ ಮಾತನ್ನ. ಅವಳು ನನಗೆ ಜೀನ್ಸ್ ಹಾಕ್ಸಿ ಬೀದಿ ಬೀದಿ ಸುತ್ತಿಸ್ತಾಳಂತೆ. ಎಂಥ ಸೊಸೆ, ಏನು ಅಂತ ಕಲ್ಕೊಂಡು ಬಂದ್ಲಿ? ಲಾಮ ಲಾಮ ಲಾಮ, ನನ್ಗೆ ಈ ಸಂಸಾರ ಬೇಡಪ್ಪ ಬೇಡ. ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಯಜಮಾನ್ರೆ, ಯಜಮಾನ್ರೆ ಅಲ್ಲ ಸರ್. ಸರ್ ಯಜಮಾನ್ರೆ, ಈ ರೋಸು ನನ್ನ ಕೈಲಿರೋದಕ್ಕಿಂತ ನಾನು ಮುಡಿಲಿದ್ರೆ ಅಲ್ಲ, ಇವ್ರ ಕೈಲಿದ್ರೇನೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ ಅಕ್ಕ? ಬೇಡ ಮಲ್ಲು, ಹೋಗಿ ಕೆಲಸ ನೋಡ್ಕೋ. ಬರ್ತಾ ಬರ್ತಾ ನೀವು ಅವಳನ್ನ ತಲೆ ಮೇಲೆ ಕೂರ್ಸ್ಕೊಳ್ತಾ ಇದ್ದೀರಾ. ತಲೆ ಮೇಲೆ ಕುರ್ಸ್ಕೊಳ್ಳೋಷ್ಟು ಪುರ್ಸೊತ್ತು ನನಗೆ ಎಲ್ರಿ ಇದೆ. ಅವ್ಳಿಗೆ ಎಷ್ಟು ಧೈರ್ಯ ರೀ, ನನ್ ಕಣ್ಮಂದರೆ ನಿಮ್ ಕೈಗೆ ಹೂವು ಕೊಟ್ಟು ಹೋಗ್ತಾಳಲ್ಲ. ಪಾಪ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಂಡ್ಲು. ಅದಕ್ಕೆ ನಾನು ಬಡ್ಕೊಳ್ಳೋದು, ನೀವು ವಯಸ್ಸಿಗೆ ತಕ್ಕನಾಗೆ ವೇಷ ಹಾಕೊಳ್ಳಿ ಅಂತ. ಯಾರು ವಯಸ್ಸಿಗೆ ತಕ್ಕನಾಗಿರಿ? ನನ್ ವಯಸ್ಸಿಗೆ ತಕ್ಕನಾಗೆ ರೀ. ಏನೋ ಇದು ಮುಖ ಎಲ್ಲ ಬಣ್ಣ ಮಾಡ್ಕೊಂಡಿದ್ಯಲ್ಲೋ? ನಾನೆಲ್ಲ ಮಾಡಿದ್ದು.
ಮಾಡೋದು ಇವಾಗ? ನಡಿಯೋ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬೋಣ. ಬುದ್ಧಿ ಇದೆಯಾ ನಿನಗೆ? ಕೆಳಗಡೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲೇ ಟಾಯ್ಲೆಟ್ ಇದೆಯಲ್ಲ, ನೀರ್ ತಂದು ಸ್ನಾನ ಮಾಡ್ಸ ಬಾ. ಎಲ್ಲ ಅಭಿ ಕಾಣಿಸ್ತಾನೆ ಇಲ್ವಲ್ಲ? ಅಭಿ ಅಭಿ ನಾನ್ ಸ್ನಾನ ಮಾಡಲ್ಲಪ್ಪ. ತಪ್ಪಲ್ಲ, ತುಂಬಾ ಚೆನ್ನಾಗಿರುತ್ತೋ. ಹಾಗಿದ್ರೆ ಮಾಡು. ರೇ ಚಿಕ್ಕ ಮಗು ತರ ಹಠ ಮಾಡ್ಬೇಡ. ನಾನ್ ಚಿಕ್ಕ ಮಗುನೇ ತಾನೆ. ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಕಣೋ. ನಾನು ಟಬ್ಬಲ್ಲಿ ಕೂತ್ಕೊಳ್ತೀನಿ, ಅವನನ್ನು ಕೊಟ್ಟು ನೀರ್ ಹಾಕಾಯ್ತಾ? ಮೇಲ್ ಅದೇನ್ ನಡೀತಿದೆ ಅಂತ ಸ್ವಲ್ಪ ನೋಡ್ಬಾರ್ದಾ? ನೀವ್ ಮಾತ್ರ ಇಲ್ಲಿ ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ಬೋದಾ? ಲಾಮ ಅದೇನ್ ಸೊಸೆ ಅಂತ ತಂದ್ಲೋ ನಮ್ಮ ಯಜಮಾನ್ರು. ಒಂದು ಹೇಳಿದ್ರೆ ನೂಲ್ ಹೇಳ್ತಾಳೆ. ಅಪ್ಪ ಅದೇನ್ ಮಾತು ಅಂತ ಆಡ್ತಿರೋ, ಆ ಭಗವಂತನ್ಗೆ ಪ್ರೀತಿ. ಮತ್ತೆ ಇನ್ ಮುಂದೆ ಬೆಳಗ್ಗೆ ಎದ್ದು ಉಪ್ಪು ಹುಣಸೆಹಣ್ಣು ಹಾಕಿ 4 ದಿನ ಚೆನ್ನಾಗಿ ಸಿಕ್ಕಿ ಅಕ್ಷರ ಬಂದ್ರು ಬರ್ಬೋದು. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅನ್ನದೆ ಕೊಡ್ತೀಯ. ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆ ಹೇಳಲೇನು, ರಸ್ತೆ ಸಿಗ್ತಾ ಕರ್ಕೊಂಬಂದ್ವಿ. ಸಾಮೂಹಿಕ ಸ್ನಾನ ಆಗಿದ್ದು ಇವನಿಂದಾನೆ. ನಿಮ್ಮ ತಲೆಯಲ್ಲಿ ಕೆಂಪು ಮಣ್ಣಾದ್ರೆ ಇವನ ತಲೆಯಲ್ಲಿ ಕಪ್ಪು ಮಣ್ಣು ಕಾಣ್ತದೆ. ನನ್ನ ಮನೆ ತಗೊಂಡು ಸುಲಭ ಶೌಚಾಲಯ ಮಾಡಿಟ್ಬಿಟ್ರಲ್ಲ. ರಸ್ತೆನಲ್ಲಿ ಯಾವ್ದೋ ಮಗು ಸಿಕ್ತು ಅಂತ ಮನೆ ಕರ್ಕೊಂಡು ಬರ್ತಾರೆ. ನಡೀಲೋ ಇವನು ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸೋಣ. ನಡೀಲಿ. ಯಾಕಪ್ಪ ಏನಾಯ್ತಪ್ಪ? ಬಟ್ಟೆಲ್ಲ ಒದ್ದೆ ಆಗಿದೆ. ನಿಮಗ್ ನೆಗಡಿ ಆಗಲ್ವೇನಪ್ಪ? ಇದ್ಯಾರ ಮಗು? ನಮ್ದೇ. ನಮ್ಗೆ ಯಾವಾಗ ಮಗು ಆಯ್ತಪ್ಪ? ಮೊನ್ನೆ ಮೆಟ್ರೋಗೆ ಹೋಗಿದ್ನಲ್ಲಮ್ಮ, ಅಲ್ಲಿಂದ ಎತ್ಕೊಂಡು ಬಂದಿದ್ದಾನೆ. ಲೇ ದೇವರ ಕೊಟ್ಟ ತಂಗಿ, ಅಪ್ಪಿ ತಪ್ಪಿ ನಿಮ್ಮಿಬ್ರಿಗೂ ಏನಾದ್ರೂ ಒಂದು ತಾಯಿ ಆಗ್ಬಿಡ್ತು ಅಂದ್ರೆ ಅದನ್ನು ಸುಧಾರಿಸೋದು ಹೇಗೆ ಅಂತ. ಪಾಂಡಂಗ ಅವ್ವ ಯಾರ ಮಗು? ರಸ್ತೆ ಸಿಕ್ತಂತೆ ಈ ಗೂಬೆಗಳು ಕರ್ಕೊಂಡ್ ಬಂದಿದ್ದಾರೆ. ಈ ಮಗು ಯಾರ್ದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ವೇ? ಅದನ್ನ ನಾವು ಹೇಳ್ತೀವಿ. ಇವನೇ ಸರ್ ನನ್ನ ಮಗ. ಅಭಿ ಬಾರು. ನಾನ್ ಬರಲ್ಲ. ನಾನು ಈ ಗುಂಡಾಂಕ್ ಹತ್ರನೇ ಇರ್ತೀನಿ. ಲಾ ಈ ಜೇಡಿ ಮಣ್ಣಿರೋದೇ ಇನ್ನೊಬ್ರು ಮನೆಯಲ್ಲಿ, ಇನ್ನು ನೀನ್ ಬೇರೆ ಈ ಮನೆಯಲ್ಲಿ ಇರ್ತೀಯಲ್ಲ. ನೋಡ್ರ, ನಾನು ಇದನ್ನ ಮನೆ ಅಂತ ಕಟ್ಸಿದೀನಿ ಕಣ್ರಪ್ಪ, ಇದು ಅನಾಥಾಶ್ರಮ ಅಲ್ಲ. ಹೋಗಪ್ಪ ಅಭಿ. ಇಲ್ಲ, ನಾನು ಅಪ್ಪನ ಜೊತೆ ಹೋದ್ರೆ ಅಪ್ಪ ಬರ ಹಾಕ್ತಾರೆ. ನೋಡಿದ್ರಿ, ಮಕ್ಕಳಿಗೆ ಪ್ರೀತಿ ತೋರಿಸಿದ್ರೆ ಜೊತೆಲಿ ಇರ್ತವೆ. ಬರೆ ಹಾಕ್ತೀನಿ ಅಂತ ಹೆದರ್ಸಿ ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ, ನೀವು ಮನುಷ್ಯರೇನ್ರಿ? ನೀವು ಅಷ್ಟೇ. ದಾರಿಲಿ ಯಾವುದೋ ಮಗು ಸಿಕ್ತು ಅಂತ ಮನೆ ಕರ್ಕೊ ಬಂದ್ಬಿಡೋದಲ್ಲ, ಪೊಲೀಸ್ ಸ್ಟೇಷನ್ ಕರ್ಕೊ ಬರ್ಬೇಕು. ತಿಳಿತಾ? ನೋಡು ಮರಿ, ನಿಮ್ಮಪ್ಪ ಇನ್ನೊಂದ್ಸರಿ ಬರೆ ಹಾಕ್ತೀನಿ ಅಂತ ಹೆದರ್ಸಿದ್ರೆ ನಮ್ಮ ತಾಯೊಬ್ಬರಿಗೆ ಹೇಳಿ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಸಾರಿ ಕಣೋ ಅಭಿ, ಇನ್ಮೇಲೆ ನನಗೆ ಹೆದರ್ಸಲ್ಲ ಕಣೋ, ಹೊಡಿಯಲ್ಲ ಕಣೋ, ಬರೇನ ಹಾಕಲ್ಲ ಕಣೋ. ಬಾರ ಪುಟ ಪ್ಲೀಸ್. ಒಂದ್ ತಿಳ್ಕೊಳ್ಳಿ, ಗಂಡನಾಗ್ಲಿ ಹೆಂಡತಿ ಆಗ್ಲಿ ಮಕ್ಕಳನ್ನಾಗ್ಲಿ ಪರಸ್ಪರ ಪ್ರೀತಿಯಿಂದ ನೋಡ್ಕೊಂಡ್ರೆ ಜೊತೆಲಿ ಇರ್ತವೆ. ನೀವ್ಯಾಕೆ ಚಪ್ಪಾಳೆ ಹೊಡಿತಿದ್ರೆ? ಆ ಮಾತನ್ನ ನನ್ನ ಶ್ರೀಗಂಡನ್ಗೂ ಹೇಳಿ, ಅವ್ರಿಗೆ ಬುದ್ಧಿ ಬಂದು ನನ್ನ ಪ್ರೀತಿ ಮಾಡ್ಲಿ.